ಹಾಯ್ ಹಲೋ ನಮಸ್ಕಾರ. ಇವತ್ತು ಒನ್ ಆಫ್ ದ ಅಂಡರ್ ರೇಟೆಡ್ ಮೂವಿ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿ ತುಂಬ ಜನ ನೋಡೇ ಇಲ್ಲ. ಎಂಥ ಗ್ರೇಟೆಸ್ಟ್ ಮೂವಿ ಅಂದರೆ ಈ ಮೂವಿ. ಒಂದ್ಸರಿ ಉಪೇಂದ್ರ ಅವರು ಹೇಳ್ತಾರೆ, ಈ ಜಗತ್ತಲ್ಲೇ ಈ ಕತೆ ಮುಟ್ಟಿರಬಾರ್ದು ಅಂಥ ಕತೆ ಬರೀತೀನಿ. ಅದೇ ರೀತಿ ಒಬ್ಬ ಡೈರೆಕ್ಟರು ಈ ಜಗತ್ತಲ್ಲಿ ಇಂಥ ಕತೆ ಮುಟ್ಟಿರಬಾರ್ದು ಅನ್ನೋ ಥರ ಮೂವಿ ಬರೆದು ತೆಗೆದಿದ್ದಾನೆ. ಆ ಮೂವಿ ನೇಮ್ ಬಂದುಬಿಟ್ಟು ತುಂಬಡ್ ಅಂತ. ಈ ಮೂವಿ ನಮ್ಮ ಕನ್ನಡದಲ್ಲಿ ಇಲ್ಲ, ಆದರೂ ನಾನು ನಿಮಗೆ ಹೇಳ್ತಾ ಇದ್ದೀನಿ 100% ನೋಡಿ. ಯಾಕೆಂತಂದರೆ ಇದಕ್ಕೆ ಭಾಷೆ ಬೇಕಿಲ್ಲ, ಆದಷ್ಟು ಕಮ್ಮಿ ಡೈಲಾಗ್ಸ್ ಇದೆ. ಸಬ್ಟೈಟಲ್ಸಲ್ಲೇ ನೀವು ಅರ್ಥ ಮಾಡ್ಕೊತೀರ. ಜಾಸ್ತಿ ಡೈಲಾಗ್ಸ್ ಇಲ್ಲ ಈ ಮೂವಿಯಲ್ಲಿ. ಇಷ್ಟೆಲ್ಲ ಬಿಡಕ್ಕೆ ಕೊಡ್ತಿದ್ಯಾ, ಈ ಸ್ಟೋರಿ ಏನು ಹೇಳಪ್ಪ ಒಂದು ಸ್ವಲ್ಪ ಆದರೂ ಅಂತ ಅಂದರೆ. ಅದಕ್ಕೂ ಮುಂಚೆ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ, ಇಲ್ಲ ಅಂತಂದರೆ ಅನ್ಲೈಕ್ ಮಾಡಿ. ಮುಂದೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಮೂವಿ 1900 ದಶಕದಲ್ಲಿ ನಡೆಯುತ್ತೆ. ಇದು ಒಂದು ಮೈಥಾಲಜಿ ಸ್ಟೋರಿಯಿಂದ ಸ್ಟಾರ್ಟ್ ಆಗುತ್ತೆ. ಏನಪ್ಪ ಅಂತಂದರೆ, ಒಂದು ದೇವಿಯ ಹೊಟ್ಟೆಯಲ್ಲಿ 16 ಕೋಟಿ ದೇವತೆ ಹುಟ್ಟುತ್ತಾರೆ. ಅದರಲ್ಲಿ ಆ ದೇವಿಗೆ ಮೊದಲನೇ ಮಗ ಅಂದರೆ ಮೊದಲನೇ ಸಂತತಿ ಅಸ್ತರ್ ಅಂತ. ಅವನಂದರೆ ಭಾಳ ಇಷ್ಟ. ಅವನಿಗೆ ನಿಧಿ ಅನ್ನೋದು ಇರುತ್ತಲ್ಲ, ಅದು ಸಾಕಷ್ಟು ಕೊಟ್ಬಿಟ್ಟಿರುತ್ತೆ. ಅದೇ ರೀತಿ ಧಾನ್ಯ ಅನ್ನೋದು ಇನ್ನೊಂದು ಸಿರಿ ಸಂಪತ್ತಲ್ಲ, ಅದನ್ನು ಪಡಿಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಆದರೆ ಬೇರೆ ಉಳಿದಿದ್ದ ದೇವತೆಗಳು ಅದನ್ನು ಕೊಡೋಕ್ಕೆ ಇಷ್ಟಪಡದೆ ಅವನ್ನ ಬಂಧಿಸ್ಬಿಡ್ತಾರೆ. ಅವನು ಅದೇ ಜಾಗದಲ್ಲಿ ಇದ್ಬಿಡ್ತಾನೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆದರೆ ಆ ಬಂಧಿಸಿರೋ ಜಾಗ ಗೊತ್ತಿರೋ ಒಬ್ಬ ರಾಜ, ಅಂದರೆ ಆ ರಾಜ ಬರ್ತಾ ಬರ್ತಾ ತನ್ನ ಆಸ್ತಿನ ಕಳ್ಕೊಂಡು, ಯಾಕೆ ಅಂತಂದರೆ ಆ ನಿಧಿ ನೋಡ್ಕೋಕ್ಕೆ ಫುಲ್ಲು ಆ ಬಂಗ್ಲೆ ಒಂದು ಇಟ್ಕೊಂಡಿರ್ತಾನೆ. ಆ ಬಂಗ್ಲೆಯಲ್ಲಿ ಆ ನಿಧಿ ಇರುತ್ತೆ, ಅದು ಅವನಿಗೆ ಮಾತ್ರ ಗೊತ್ತಿರುತ್ತೆ. ಆದರೆ ಅಷ್ಟೊತ್ತಿಗೆ ಅವನು ಸತ್ತೋಗ್ತಾನೆ. ಆದರೆ ಅವರ ಮಕ್ಕಳು ಇಬ್ಬರು ಇರ್ತಾರೆ. ಅದರಲ್ಲಿ ಒಬ್ಬ ಸತ್ತೋಗ್ತಾನೆ ಚಿಕ್ಕವನು. ದೊಡ್ಡವನಿಗೆ ಅವ್ರ ಅಪ್ಪನ ಥರನೇ ದುಡ್ಡು ಅಂದರೆ ಆಸೆ. ಅದಕ್ಕೋಸ್ಕರ ಏನು ಬೇಕಿದ್ರು ಮಾಡೋಕ್ಕೆ ರೆಡಿಯಾಗಿರ್ತಾನೆ. ಆದರೆ ಅವ್ರ ಅಮ್ಮ ಒಪ್ಪಲ್ಲ. ಅದನ್ನ ಹುಡ್ಕಕ್ಕೆ ಹೋದರೆ ಸತ್ತೇ ಸಾಯ್ತಾರೆ ಅನ್ನೋದು ಅವ್ರ ಅಮ್ಮಂಗೆ ಗೊತ್ತು. ಅದಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಪುಣೆ ಸಿಟಿಯಲ್ಲಿ ಬಿಟ್ಬಿಡ್ತಾರೆ, ಅಂದರೆ ಅಲ್ಲೇ ಜೀವನ ಮಾಡಿಬಿಡ್ತಾರೆ. ಆದರೆ ಇವನಿಗೆ ಆ ಆಸೆ ಅನ್ನೋದು ಕಡಿಮೆ ಆಗಿರಲ್ಲ. ಅವ್ರ ಅಮ್ಮ ಎಲ್ಲ ತೀರೋದ್ಮೇಲೆ ಅವ್ನು ದೊಡ್ಡವನಾಗಿರ್ತಾನೆ. ದೊಡ್ಡವನಾಗಿ ವಾಪಸ್ ಅದೇ ಜಾಗಕ್ಕೆ ಹೋಗಿ ನಿಧಿ ತಗೊಂಬರ್ತಾನೆ. ಅದು ಯಾವ ರೀತಿ ತಗೊಂಬರ್ತಾನೆ ಮತ್ತು ಅವನು ಹೇಗೆ ಸಾಯ್ತಾನೆ ಅನ್ನೋದು ಈ ಮೂವಿಯಲ್ಲಿ ಹೇಳ್ತಾರೆ. ಈ ಮೂವಿ ಒಂದೇ ಫಿಲಮು 1 ಗಂಟೆ 40 ನಿಮಿಷ ಏನೋ ಇದೆ. ಆದರೆ ನೀವು 3 ಚಾಪ್ಟರ್ಸ್ ನೋಡ್ಬೋದು ಈ ಮೂವಿಯಲ್ಲಿ. ಇವಾಗ ಹೆಂಗೆ KGF 1, KGF 2, KGF 3 ಅನ್ನೋದನ್ನು ನೀವು ನೋಡ್ತಿದ್ದೀರೋ, ಅದೇ ರೀತಿ ಒಂದೇ ಫಿಲಮಲ್ಲಿ 3 ಚಾಪ್ಟರ್ಸ್ನ ನೋಡ್ಬೋದು. ದ ಫಸ್ಟ್ ಪಾರ್ಟು, ದ ಸೆಕೆಂಡ್ ಪಾರ್ಟು ಆ್ಯಂಡ್ ದ ಫೈನಲ್ ಪಾರ್ಟ್. ಈ 3 ಸ್ಟೋರಿನೂ ಬೆಂಕಿಯಾಗೈತೆ ನಿಜವಾಗ್ಲೂ ಗುರು. ನೀವಂತೂ ಯಪ್ಪ ಇಂಥ ಮೂವಿ ನೋಡಿಲ್ವಲ್ಲ ಅನ್ನೋದು ತಲೆ ಚಚ್ಕೊಬೇಕು ಅಂಥ ಮೂವಿ. ಈ ಮೂವಿ ಎಲ್ಲಿ ಸಿಗುತ್ತಪ್ಪ ಅಂತ ಕೇಳಿದ್ರೆ ನೀವೆಲ್ಲ ತಲೆ ಕೆಡಿಸ್ಕೊಂಡ್ಬಿಟ್ರಿ. ನಮ್ಮ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ತುಂಬಡ್ ಅಂತ ಹೊಡಿರಿ, ಪಕ್ಕಾ ಸಿಗುತ್ತೆ. ಅದರಲ್ಲಿ ತೆಲುಗಲ್ಲಿದೆ, ಇನ್ನೊಂದು ಭಾಷೆ ಇದೆ. ನಾನು ತೆಲುಗಲ್ಲೇ ನೋಡಿದ್ದು. ಹೆಡ್ಫೋನ್ ಹಾಕೊಂಡು ನೋಡಿ, ಅದು ಸ್ವಲ್ಪ ಸೌಂಡ್ ವಾಲ್ಯೂಮ್ ಕಮ್ಮಿ ಇದೆ. ಬೆಂಕಿ ಮೂವಿ. ಇದ್ರ ಸೀಕ್ವೆಲ್ ಬರ್ತಾ ಇದೆ ಇನ್ನು ನೆಕ್ಸ್ಟು. ಪಕ್ಕ ಹೇಳ್ತೀನಿ, ನೀವಂತೂ ಸಖತ್ ಇಷ್ಟಪಡ್ತೀರಾ. ಇಂಥ ಮೂವಿ ನೀವು ಯಾವತ್ತೂ ನೋಡಿರಲ್ಲ. ಫಸ್ಟ್ ಹೋಗ್ಬಿಟ್ಟು ಈ ಮೂವಿ ನೋಡಿ. ಈಗ ಏನೇ ಕೆಲಸ ಇದ್ರು ಬಿಟ್ಟಾದ್ರೂ ನೋಡ್ರಿ, ಅಷ್ಟು ಚೆನ್ನಾಗಿದೆ ಮೂವಿ. ಇಂಥ ಮೂವಿ ನೀವು ನೋಡಿರೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಇದೇ ರೀತಿ ಒಳ್ಳೆ ಮೂವಿ ಜೊತೆಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಬೋದಲ್ಲ. ಬಾಯ್ ಬಾಯ್.